Dear friends, welcome to Janaki Tutorials. Today we will discuss about continued part of 2024 KSET examination question paper. This is paper 1 explanation. So in this class we discuss the next questions that is in the form of theory classes. Last class I discuss ಆಪ್ಟಿಟ್ಯೂಡ್ ಆ್ಯಂಡ್ ರೀಸ್ನಿಂಗ್ ಬೇಸ್ಡ್ ಕ್ವಶನ್ಸ್. ಓಕೆ, ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಬಲಗಡೆ ಕಾಣೋ ಬೆಲ್ ಐಟಮ್ನ ಟಚ್ ಮಾಡಿ. ಓಕೆ, ಇದಕ್ಕೆ ರಿಲೇಟೆಡ್ ನೋಟ್ಸ್ನೆಲ್ಲ ನಾನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಜಾಯ್ನ್ ಆಗಿ. ಓಕೆ, ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಇಮೇಲ್ ಥ್ರೂ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ನ ಫೈಂಡ್ ಔಟ್ ಮಾಡಬೇಕಂತೆ. ಫಸ್ಟ್ ಆಪ್ಷನ್, ಕ್ಯಾನ್ ಸೆಂಡ್ ಓನ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಟು ದ ಇಮೇಲ್ ಈಸ್ ಫಾಸ್ಟರ್ ದ್ಯಾನ್ ಸ್ನೇಲ್ ಮೇಲ್. ಇಮೇಲ್ ಈಸ್ ಅ ಮೆಥಡ್ of exchanging digital messages over a network. Users communicating through email need not be available at the same time. So here the question is incorrect statements. The incorrect statement will be C, can send only text documents ಅಂತ ಹೇಳಿದೆ. ಬಟ್ ಇಮೇಲ್ ಥ್ರೂ ನಾವು ಫೈಲ್ನ ಸೆಂಡ್ ಮಾಡ್ಬೋದು, ಟೆಕ್ಸ್ಟ್ ಡಾಕ್ಯುಮೆಂಟ್ ಜೊತೆಗೆ ಮೆಸೇಜ್ನ ಹಾಕ್ಬೋದು, ದೆನ್ ಇಮೇಜಸ್ನ ಸೆಂಡ್ ಮಾಡ್ಬೋದು, PDF ಸೆಂಡ್ ಮಾಡ್ಬೋದು. ಹೌದಾ? ಸೊ ಐ ಥಿಂಕ್ ದಿಸ್ ಈಸ್ ಅ ರಾಂಗ್ ಆನ್ಸರ್. ಆಪ್ಷನ್ ನಂಬರ್ 1 ಎಸ್, ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ಮ್ಯಾಚ್ ದ ಫಾಲೋವಿಂಗ್: ವೆಬ್ ಪೇಜಸ್, ವಾಯ್ಸ್ ಕಾಲ್, ವಿಡಿಯೋ ಕಾನ್ಫರೆನ್ಸ್ ಆ್ಯಂಡ್ ಮೆಸೇಜಿಂಗ್. ಅದರ ರಿಲೇಟೆಡ್ ಆಪ್ಷನ್ಸ್. ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್. ಸೊ ಒಂದು ಈ HTTP ಥ್ರೂ ನೀವು ಐ ಥಿಂಕ್ ದಿಸ್ ಈಸ್ ಡಿ, ಮೆಸೇಜಿಂಗ್ ಈಸ್ ಇರ್ಬೋದು. ಸೊ D is 2. ಹೌದಾ? D is 2 ಅಂದರೆ ಯಾವುದಾಗುತ್ತೆ? ಆಪ್ಷನ್ ನಂಬರ್ 4. ಐ ಥಿಂಕ್ ಆಪ್ಷನ್ ನಂಬರ್ 4 ಸಿ ದ ಆನ್ಸರ್. ಎಸ್, ಕರೆಕ್ಟ್. ಆಪ್ಷನ್ ನಂಬರ್ 4. ನೋಡ್ರಿ, ಇಲ್ಲಿ ನಮಗೆ ಈ 4 ಕ್ವಶನ್ಸ್ ಏನಿದಾವಲ್ಲ ಈ ಮ್ಯಾಚ್ ದ ಫಾಲೋವಿಂಗಲ್ಲಿ, ಈ 4 ನಮಗೆ ಬರಬೇಕು ಅಂತ ಹೇಳೇನಿಲ್ಲ. ನನಗಿಷ್ಟು ಆಲ್ಮೋಸ್ಟ್ ಗೊತ್ತಿರಲಿಲ್ಲ. ಇವಾಗ ನೋಡ್ರಿ, ಈ ಮೆಸೇಜ್ ಅಂದರೆ ಅಂತ ಗೊತ್ತು, ಒಂದು ಕನ್ಫರ್ಮೇಷನ್. ಸೊ ಈ 1 ಥ್ರೂ ಏನು ಮಾಡಬೇಕು? ಯಾವ್ದು ಆನ್ಸರ್ ಗೊತ್ತಿರುತ್ತೆ, ನನಗೇನು ಗೊತ್ತು? D is 2 ಅಂತ ಗೊತ್ತು. ಸೊ D is 2 ಅಂತ ಹೇಳಿದ್ದಾಗ ಇಲ್ಲಿ ಏನು ಮಾಡಬೇಕು? ಇಲ್ಲಿ ಡಿ ಆಪ್ಷನಲ್ಲಿ ಎಲ್ಲಿ 2 ಇದೆ ಅಂತ ಹೇಳಿ ನೋಡಬೇಕು. ಸೊ ಇಲ್ಲಿದೆ. ಸೊ ದಿಸ್ ಇಸ್ ಆನ್ಸರ್, ಫೈನಲ್ ಆನ್ಸರ್ ಅಂತ ನಾನು ಫೈಂಡ್ ಔಟ್ ಮಾಡಿದೆ. ಇಫ್ ಇನ್ ಕೇಸ್ ಇಲ್ಲಿ 2 ಇತ್ತು, ಇಲ್ಲಿ 2 ಇತ್ತು ಅಂದರೆ ನೆಕ್ಸ್ಟ್ ಆಪ್ಷನ್ಸ್, ರಿಮೈನಿಂಗ್ ಆಪ್ಷನ್ಸ್ನ ನೋಡಬೇಕು. ನಮಗೆ ಗೊತ್ತಿರೋ ಸಿಮಿಲರ್ ಆನ್ಸರ್ಸ್ ಯಾವುದಾದ್ರೂ ಇಲ್ಲಿದ್ದಾವ ಅಂತಂದು ಹೇಳಿ ಅದ್ರ ಥ್ರೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಸಿ ವೆಬ್ ಪೇಜಸ್ ಆರ್ HTTP. ವೆಬ್ ಪೇಜಸ್ನ HTTP ಅಂತೀವಿ. ಸೊ ಇದು ನಮಗೆ ಗೊತ್ತಿರೋದು. ವಾಯ್ಸ್ ಕಾಲ್ ಈಸ್ ಅನ VoLP. ವಿಡಿಯೋ ಕಾನ್ಫರೆನ್ಸ್ ಈಸ್ UDP. ಓಕೆ, ಮೆಸೇಜಸ್ ಆರ್ MMS. ನೆಕ್ಸ್ಟ್ ಕ್ವಶನ್. ಸೊ ಇನ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇಲ್ಲಿದೆ, ಒಂದು ಸತಿ ನೋಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಇನಿಷಿಯೇಟಿವ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡ್ಸ್ 24/7 DTH ಸೆಟಲೈಟ್ TV ಚಾನಲ್ಸ್. ಸೊ 24/7 DTH ಚಾನಲ್ಸ್ ಯಾವುದಾಗುತ್ತೆ ಇಷ್ಟರೊಳಗಡೆ? 1 4 ಅಲ್ಲ, ಯಾವುದು ಅಲ್ಲ ಅನ್ನಿಸ್ತದಲ್ಲ ಅದನ್ನು ಡಿಲೀಟ್ ಮಾಡಿಬಿಡಬೇಕು. ಓಕೆ, ಸೊ ಶೋಧಗಂಗಾ ಅಲ್ಲ, ಸಿಂಧು ಅಲ್ಲ. ಹೌದಾ? ಸ್ವಯಂಪ್ರಭಾನ. ಸೊ ಆನ್ಸರ್ ಈಸ್ ಸ್ವಯಂಪ್ರಭಾ. ದಟ್ ಈಸ್ ಆಪ್ಷನ್ ನಂಬರ್ 3. ಓಕೆ, 24/7 DTH ಚಾನಲ್ ಎಲ್ಲಿರುತ್ತೆ? ಈ ಸ್ವಯಂಪ್ರಭಾದಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಟೈಪ್ ಆಫ್ ಸರ್ವರ್ redirects to the websites? Cloud service, proxy server, DHCP server, FTP server. Redirects to the website. I think this is option number 2. Yes, proxy server. So proxy server is the option number 2 is the answer. So it is a type of server that redirect to the website, acting as an intermediary between user device and the internet to message redirect requests.
ಸೊ ದಿಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಲೌಡ್ ಸರ್ವಿಸ್ ಇದೆ. ಸೊ ಎಕ್ಸ್ಪ್ಲನೇಷನ್ ನೋಡ್ಕೊಳ್ರಿ, ಇವೆಲ್ಲ ಇಂಪಾರ್ಟೆಂಟು. ಸೊ ಇವಾಗ ಪ್ರಾಕ್ಸಿ ಸರ್ವರ್ ಬಗ್ಗೆ ಕೇಳಿದ್ದಾರೆ ಅಂದರೆ ರಿಮೈನಿಂಗ್ ಒನ್ ಟೈಪಲ್ಲಿ ನೆಕ್ಸ್ಟ್ ಕ್ವಶನ್ ಕೇಳ್ಬೋದು ಅಂತ, ಅದಕ್ಕೋಸ್ಕರ ನಾವು ಈ ಎಕ್ಸ್ಪ್ಲನೇಷನ್ನೆಲ್ಲ ನೋಡ್ಕೋಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನ್, ವಿಚ್ ಇನಿಷಿಯೇಟಿವ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಫೆಸಿಲಿಟೇಟ್ಸ್ academic institutions to store and publish their awards, certificates, degrees? Okay. ವಿಚ್ ಇನಿಷಿಯೇಟಿವ್ ಗೌರ್ಮೆಂಟ್ ಆಫ್ ಇಂಡಿಯಾ, ಯಾವ ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವ್ ಥ್ರೂ ಏನು ಮಾಡುತ್ತೆ, ಅವಾರ್ಡ್ಸು, ಸರ್ಟಿಫಿಕೇಟ್ಸು, ಡಿಗ್ರೀಸ್ನ ಅಕಾಡೆಮಿಕ್ ವೈಸು, ಅಕಾಡೆಮಿಕ್ ಅವಾರ್ಡ್ಸ್, ಸರ್ಟಿಫಿಕೇಟ್ಸ್ ಆ್ಯಂಡ್ ಡಿಗ್ರೀಸ್ನ ಇನಿಷಿಯೇಟಿವ್ ಆಗಿ ತೊಗೊಳುತ್ತೆ, ಫೆಸಿಲಿಟಿ ಕೊಡುತ್ತೆ ಅಂತ. CDSL, CEC, NSDL, I think NAD, National Academic Depository. ಹೌದಾ, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. ದಿಸ್ ಇಸ್ ಅ ಆನ್ಸರ್. ನೆಕ್ಸ್ಟ್ ಕ್ವಶನ್, BOD ಟೆಸ್ಟ್ ಈಸ್ ಮೇಡ್ ಫಾರ್ ಮೆಷರಿಂಗ್ ವಿಚ್ ಆಫ್ ದ ಫಾಲೋವಿಂಗ್ ಪೊಲ್ಯೂಷನ್? BOD ಟೆಸ್ಟನ್ನ ಯಾವ ಪೊಲ್ಯೂಷನ್ಗೆ ಮೆಷರ್ ಮಾಡ್ತಾರೆ? ದಟ್ ಈಸ್ ಆಪ್ಷನ್ ನಂಬರ್ 2 ಈಸ್ ವಾಟರ್ ಪೊಲ್ಯೂಷನ್. BOD ಟೆಸ್ಟ್ ಈಸ್ ಫಾರ್ water pollution. BOD test is used for measuring the water pollution, more specifically biochemical oxygen demand. BOD means biochemical oxygen demand. It is a measure of the amount of dissolved oxygen consumed by microorganisms while they break down organic matters. So this is a water oxygen based demand. Okay. Next question, which of the following statements are correct? First statement is, in many quantic system, pyramid of biomass may assume upright. Energy pyramid concept helps to explain the phenomenon of biological magnifications. ಇವೆರಡು ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ರೈಟ್ ಅಂತ ಅಂದರೆ, ಸ್ಟೇಟ್ಮೆಂಟ್ ಎ ಈಸ್ ರೈಟ್, ಬಿ ಈಸ್ ರೈಟ್, ಎ ಆ್ಯಂಡ್ ಬಿ ಆರ್ ರೈಟ್, ಆ್ಯಂಡ್ ನೈದರ್ ಸ್ಟೇಟ್ಮೆಂಟ್ ಎ ನಾರ್ ಸ್ಟೇಟ್ಮೆಂಟ್ ಬಿ ಆರ್ ಕರೆಕ್ಟ್. ಹೌದಾ. ನೆಕ್ಸ್ಟ್ ಕ್ವಶನ್ ಆನ್ಸರ್ ನೋಡೋಣ. ದಟ್ ಈಸ್ ಸಿ. ಸಿ ಈಸ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್. ಇನ್ ಅ ಮೆನಿ ಕ್ವಾಂಟಿಕ್ ಸಿಸ್ಟಮ್, ಪಿರಮಿಡ್ ಆಫ್ ಬಯೋಮಾಸ್ ಮೇ ಅಸ್ಯೂಮ್ ಅಪ್ರೈಟ್. ಓಕೆ, ಬಯೋಮಾಸ್ ಮೇ assume upright. Then energy pyramid concept helps to explain the phenomenon of biological magnification. So it is helps to explain the biological magnification. Okay na. Next question, see, which of the following are reasons or factors for exposure to benzene pollution? Automobile, tobacco smoke, wood burning, using a varnished wooden furniture, using products made for polyurethane. Then so answers code are B and C right, B and D right, all are rights, and A, C, D are rights. So which of the following is a reason or factor for exposure to benzene pollution? Okay, answer is 2, that is B and D are right. Tobacco smokes and using varnished wooden furniture. Okay na. Next question, this is match the following related questions. Environmental protocol and provisions. Okay, first question is Montreal Protocol, Paris Agreement, ಕ್ಲೈಮೇಟ್ ಆ್ಯಕ್ಷನ್, ಕೋಟೋ ಪ್ರೋಟೋಕಾಲ್. ನೋಡ್ರಿ, ಇವೇನಿದಾವಲ್ಲ ಇಷ್ಟರ ಮೇಲೂ ಎವ್ರಿ ಇಯರ್ ಒಂದು ಈ ಥರ ಮ್ಯಾಚ್ ದ ಫಾಲೋವಿಂಗ್ ಆದರೂ ಕೊಡ್ತಾರೆ. ಇಲ್ಲಾಂದರೆ ಪರ್ಟಿಕ್ಯುಲರ್ ಪ್ರೋಟೋಕಾಲು ಅವ್ರ ಆ್ಯಕ್ಷನ್ಸ್ ಬಗ್ಗೆ ಸೊ ಪರ್ಟಿಕ್ಯುಲರ್ ಆಗಿ ಕ್ವಶನ್ಸ್ನ ಕೇಳ್ತಾರೆ, ಇಲ್ಲ ಮ್ಯಾಚ್ ದ ಫಾಲೋವಿಂಗ್. ಇದು ಇಂಪಾರ್ಟೆಂಟು. ಇದ್ರ ಬಗ್ಗೆ ಸ್ಟಡಿ ಮಾಡಿದರೆ 1 ಮಾರ್ಕ್ಸ್ ಕನ್ಫರ್ಮ್. 1 ಮಾರ್ಕ್ಸ್ ಮೀನ್ಸ್ 1 ಕ್ವಶನ್ ಈಸ್ ಕನ್ಫರ್ಮ್, 2 ಮಾರ್ಕ್ಸ್. ಓಕೆ, ಆನ್ಸರ್ ಈಸ್ ಆಪ್ಷನ್ ನಂಬರ್ 1. ಸಿ, Montreal Protocol is
phasing out depleting substances. Ozone related is in a Montreal Protocol. Then Paris Agreement is related to tradings. Emissions tradings. Then climate action is related to integrated water resources management. Kyoto Protocol is a intended nationally determined contributions. ಓಕೆನಾ. ಸೊ ಈ ಪ್ರೋಟೋಕಾಲ್ಸು ಅಗ್ರಿಮೆಂಟ್ಸ್ ಬಗ್ಗೆ ಒಂದ್ಸತಿ ನೋಡ್ಕೊಂಡ್ಬಿಡ್ರಿ ಎಕ್ಸ್ಪ್ಲನೇಷನ್ಸ್ನ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆರ್ ನಾಟ್ ಕರೆಕ್ಟ್? ಆಪ್ಷನ್ ನಂಬರ್ ಎ, ಸೇವೇಜ್ ಆಕ್ಸಿಜನ್ ಡಿಮ್ಯಾಂಡಿಂಗ್ ವೇಸ್ಟ್. ಆಪ್ಷನ್ ನಂಬರ್ ಬಿ, agricultural fertilizer is plant nutrients. Land erosion is radioactive material decay. Power plants are thermal pollution. Okay, answer is option number A. This is not correctly matched. Okay na. Next question, the National Institutional Ranking Framework, that is NIRF, assesses higher education institutions based on various parameters. This include, so this NIRF is assesses the higher education institutions on the basis of various parameters. Those parameters are their history and age of establishment, their student enrollment numbers, their teaching, research, outreach performance, their annual revenue profit. Answer is option number C. Their teaching, research, outreach performance are the main parameters of the higher education institutions. Okay, next question. So the explanation is notekolri. Next question, match the following: ನಾಲೆಜ್ ಕಮಿಷನ್, ಯಶ್ಪಾಲ್ ಕಮಿಟಿ, ಸುಬ್ರಹ್ಮಣ್ಯ ಕಮಿಟಿ, NIRF. ನೋಡ್ರಿ ಆಗಲೇ ಇತ್ತಲ್ಲ NIRF, ಮತ್ತು ನೆಕ್ಸ್ಟ್ ಬಂದಿದೆ ಇಲ್ಲಿನೂ, ಹೌದಾ? ಅದೇ ಈ ಕಮಿಟೀಸು ಈ NIRF ದೆನ್ ಆಗಲೇ ಹೇಳ್ತಲ್ಲ ಯಾವ ಕ್ವಶನ್ಸ್ ಅದು ರಿಲೇಟೆಡ್ ಟು ಪ್ರೋಟೋಕಾಲ್ಸ್. ಎಸ್ ಕರೆಕ್ಟ್, ಪ್ರೋಟೋಕಾಲ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್. ಸೊ ಈ ರಿಲೇಟೆಡ್ ಕ್ವಶನ್ಸು ಇಂಪಾರ್ಟೆಂಟು, 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ಅವನ್ನ ಎಕ್ಸ್ಪ್ಲನೇಷನ್ನ ಕರೆಕ್ಟಾಗಿ ನೋಡ್ಕೊಳ್ರಿ. ಓಕೆ, ಸೊ ದ ಆನ್ಸರ್ ಈಸ್ ಆಪ್ಷನ್ ನಂಬರ್ 1. ದಟ್ ಈಸ್ ಆಪ್ಷನ್ ನಂಬರ್ 1 ಈಸ್ ದ ಆನ್ಸರ್. ದಟ್ ಈಸ್ ನಾಲೆಜ್ ಕಮಿಷನ್ ಈಸ್ ರಿಲೇಟೆಡ್ ಟು transparent and objective ranking system of higher education. Yashpal committee is related to emphasized occasional education skills and development. This Yashpal committee is related to mainly the education field. Subramanya committee is related to one apex body to cover functions of all the professional bodies. NIRF is related to recommended creation of universities. ಯಾವುದು? NIRF. Okay, next question, which of the following is not included in the sustainable development goals? Sustainable development goals ಅಲ್ಲಿ ಯಾವ ಆಪ್ಷನ್ ಇಲ್ಲ ಅಂತ. ಓಕೆ, ಜೆಂಡರ್ ಈಕ್ವಾಲಿಟಿ, ಟೆಕ್ನಾಲಜಿಕಲ್ ಸಸ್ಟೈನಬಿಲಿಟಿ, ಎನ್ವಿರಾನ್ಮೆಂಟ್ ಸಸ್ಟೈನಬಿಲಿಟಿ, ಎಕನಾಮಿಕ್ ಸಸ್ಟೈನಬಿಲಿಟಿ. ಆನ್ಸರ್ ಈಸ್ ಆಪ್ಷನ್ ನಂಬರ್ 1. ದಟ್ ಈಸ್ ಜೆಂಡರ್ ಈಕ್ವಾಲಿಟಿ ಇಲ್ಲ ಇದರಲ್ಲಿ. ಈ ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿ ಟೆಕ್ನಾಲಜಿಕಲ್, ಎನ್ವಿರಾನ್ಮೆಂಟಲ್, ಎಕನಾಮಿಕಲ್ ಸಸ್ಟೈನಬಿಲಿಟಿ ಇದೆ, ಬಟ್ ಈ ಜೆಂಡರ್ ಈಕ್ವಾಲಿಟಿ ಇಲ್ಲ. ಓಕೆನಾ. ನೆಕ್ಸ್ಟ್ ಕ್ವಶನ್, ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಈಸ್. ಫಸ್ಟ್ ಓಪನ್ ಯೂನಿವರ್ಸಿಟಿ ರೀ ಇವಾಗಿರೋದು ನಮಗೆ KSOU ಕರ್ನಾಟಕದಲ್ಲಿ, ಹೌದಾ? ಸೊ ಇವಾಗ ಫಸ್ಟ್ ಟೈಮ್ ಓಪನ್ ಆಗಿರೋ ಈ ಓಪನ್ ಯೂನಿವರ್ಸಿಟಿ ಯಾವುದು ಅಂತ. ಸೊ ದ ಆನ್ಸರ್ ಈಸ್ ಆಪ್ಷನ್ ನಂಬರ್ ಎ. ದಟ್ ಈಸ್ ಡಾಕ್ಟರ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ, ಹೈದರಾಬಾದ್. ಓಕೆ, ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ, ಹೈದರಾಬಾದ್ ಈಸ್ ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಇನ್ ಇಂಡಿಯಾ.
So next question, this is the last question, 50th question. National Board Accreditation, that is NBA, is connected to with the accreditation of National Board of Accreditation is connected with the accreditation of distance education, institutions providing a technical education, professional educational institutions, technical program offered by institutions. So the answer is, that is option number 4, technical programs offered by the institutions. ಓಕೆ, ಸೊ ಎನ್ ಬಿ ಎ ಈಸ್ ಅನ್ ಇಂಪಾರ್ಟೆಂಟ್ ಟರ್ಮ್. ಸೊ ಇದ್ರ ಬಗ್ಗೆ ಎಲ್ಲ ನೋಡ್ಕೊಳ್ರಿ, ವೆರಿ ಇಂಪಾರ್ಟೆಂಟ್ ಟರ್ಮ್ ಇದು ಅಕ್ರಿಡಿಯೇಷನ್ಸು, ಅದ ನ್ಯಾಕ್, ಇವೆಲ್ಲ ಬಹಳ ಇಂಪಾರ್ಟೆಂಟು. ಸೊ ಇಲ್ಲಿಗೆ 2024 ಕ್ವಶನ್ ಪೇಪರ್ 1 KSET ಕ್ವಶನ್ ಪೇಪರ್ 1 ಕ್ವಶನ್ ಪೇಪರ್ ಕಂಪ್ಲೀಟ್ ಆಯಿತು. ಸೊ ಈ ರಿಲೇಟೆಡ್ ಎಲ್ಲ PDF ಮಾಡಿ ನಾನು ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ, ಎಲ್ಲಿ ಟೆಲಿಗ್ರಾಮ್ನಲ್ಲಿ. ಈ ಟೆಲಿಗ್ರಾಮ್ ಚಾನಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಪ್ಲೀಸ್ ಜಾಯ್ನ್ ಆಗಿ. ಸೊ ಇದರಲ್ಲಿ ಡೈಲಿ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ದೆನ್ ಜಾಬ್ ಅಪ್ಡೇಟ್ಸು, ಎನಿಥಿಂಗ್ ನೋಟಿಫಿಕೇಷನ್ಸ್ ಏನಾದರೂ ಇದ್ದರೂ ಅದರಲ್ಲಿ ನಾನು ಅಪ್ಡೇಟ್ ಮಾಡಿರ್ತೀನಿ. ಓಕೆ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.